ರಾಜ್ಯದಲ್ಲಿ ಮೊದಲ ಹಂತದ ಚುನಾವಣೆ ಮುಕ್ತಾಯವಾಗಿದೆ. ಎರಡನೇ ಹಂತದ ಚುನಾವಣೆಗೆ ದಿನಗಣನೆ ಶುರುವಾಗಿದೆ. ಈ ಬೆನ್ನಲ್ಲೇ ರಾಜ್ಯ ರಾಜಕಾರಣದಲ್ಲಿ ಪೆನ್ ಡ್ರೈವ್ ಹಲ್ಚಲನ್ನು ಸೃಷ್ಟಿ ಮಾಡಿದೆ. ಇದೇ ವಿಚಾರಕ್ಕೆ ಇಬ್ಬರ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿದೆ. ಹಾಗಾದ್ರೆ ಪೆನ್ ಡ್ರೈವ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಬನ್ನಿ ನೋಡ್ಕೊಂಡು ಬರೋಣ. ರಾಜ್ಯ ರಾಜಕೀಯದಲ್ಲಿ ಸಂಚಲನ ಸೃಷ್ಟಿಸಿದ ಪೆನ್ ಡ್ರೈವ್ ಕೇಸ್. ರೇವಣ್ಣ ಪ್ರಜ್ವಲ್ ವಿರುದ್ಧ ಹೊಳೆನರಸೀಪುರ ಠಾಣೆಯಲ್ಲಿ ಎಫ್ಐಆರ್. A1 HD ರೇವಣ್ಣ, A2 ಪ್ರಜ್ವಲ್ ರೇವಣ್ಣ. ಮಾಜಿ ಪ್ರಧಾನಿ ದೇವೇಗೌಡರ ಮೊಮ್ಮಗ ಹಾಸನದ ಸಂಸದ ಪ್ರಜ್ವಲ್ ರೇವಣ್ಣ ಅವರದ್ದು ಎನ್ನಲಾದ ಅಶ್ಲೀಲ ವಿಡಿಯೋಗಳ ಪೆನ್ ಡ್ರೈವ್ ಪ್ರಕರಣ ರಾಜ್ಯ ರಾಜಕೀಯದಲ್ಲಿ ಭಾರೀ ಸಂಚಲನದ ಜೊತೆಗೆ ಭರ್ಜರಿ ಟ್ವಿಸ್ಟ್ ಪಡಿತಾ ಇದೆ. ಹೊಳೆನರಸೀಪುರ ಪೊಲೀಸ್ ಠಾಣೆಯಲ್ಲಿ ಮೊದಲ ಎಫ್ಐಆರ್ ಈ ಕುರಿತಂತೆ ದಾಖಲಾಗಿದೆ. ರೇವಣ್ಣ ಅವರ ಮನೆಯ ಕೆಲಸದಾಕೆ ಹಾಗೂ ಸಂತ್ರಸ್ತ ಮಹಿಳೆ ದೂರನ್ನ ದಾಖಲು ಮಾಡಿದ್ದಾರೆ. ಲೈಂಗಿಕ ಕಿರುಕುಳ, ಜೀವ ಬೆದರಿಕೆ ಸೇರಿದಂತೆ ಹಲವಾರು ಆರೋಪಗಳನ್ನು ಹೊರಿಸಲಾಗಿದ್ದು, ಈ ಪ್ರಕರಣದಲ್ಲಿ ಮಾಜಿ ಸಚಿವ HD ರೇವಣ್ಣ ಅವರೇ ಮೊದಲ ಆರೋಪಿಯಾಗಿದ್ದಾರೆ. ಪ್ರಜ್ವಲ್ ರೇವಣ್ಣ ಎರಡನೇ ಆರೋಪಿಯಾಗಿದ್ದು, 2015ರಲ್ಲಿ ರೇವಣ್ಣ ಮನೆಯಲ್ಲಿ ಈ ಸಂತ್ರಸ್ತೆ ಕೆಲಸಕ್ಕಿದ್ಲು. ಅಪ್ಪ ಮಗನ ವಿರುದ್ಧ ಲೈಂಗಿಕ ಹಲವಾರು ಆರೋಪಗಳನ್ನು ಮಾಡಿದ್ದಾರೆ. ಇನ್ನು ಎಫ್ಐಆರ್ನಲ್ಲಿ ಏನೇನಿದೆ ಅಂಥೇಳಿ ನೋಡೋಣ ಬನ್ನಿ. ರೇವಣ್ಣ ಕುಟುಂಬಕ್ಕೆ ಸಂಕಷ್ಟ. ಎಫ್ಐಆರ್ನಲ್ಲಿ ಏನಿದೆ? 28/4/2024ರಂದು ಸಂತ್ರಸ್ತೆಯಿಂದ ದೂರು. ಹೊಳೆನರಸೀಪುರ ಟೌನ್ 17ನೇ ವಾರ್ಡ್ನ ನಿವಾಸಿ. 2015ರಲ್ಲಿ ರೇವಣ್ಣ ಸಲಹೆಯಂತೆ BCM ಹಾಸ್ಟೆಲ್ನಲ್ಲಿ ಕೆಲಸಕ್ಕೆ ಸೇರಿಕೊಂಡ ಮಹಿಳೆ. 4 ವರ್ಷಗಳ ಬಳಿಕ ಸೂರಜ್ ರೇವಣ್ಣ ಅವರ ಮದುವೆ ವೇಳೆ ಮನೆ ಕೆಲಸಕ್ಕೆ ಕರೆಸಿಕೊಂಡಿದ್ದ ರೇವಣ್ಣ. ಮನೆ ಕೆಲಸಕ್ಕೆ ಸೇರಿಕೊಂಡ 4 ತಿಂಗಳ ನಂತರ ತಮ್ಮ ಕೊಠಡಿಗೆ ಬರುವಂತೆ ರೇವಣ್ಣ ಆಹ್ವಾನಿಸಿದ್ರು. ಮನೆಯಲ್ಲಿ 6 ಜನ ಹೆಣ್ಣು ಮಕ್ಕಳು ಕೆಲಸ ಮಾಡ್ತಿದ್ದು, ಪ್ರಜ್ವಲ್ ಬಂದಾಗ ಭಯ ಪಡ್ತಿದ್ರು. ಮನೆ ಕೆಲಸದ ಹುಡುಗರು ಕೂಡ ಮಹಿಳಾ ಕೆಲಸಗಾರರಿಗೆ ಎಚ್ಚರಿಕೆಯಿಂದಿರುವಂತೆ ಹೇಳ್ತಿದ್ರು. ಭವಾನಿ ಅವರು ಮನೆಯಲ್ಲಿಲ್ಲದಿದ್ದಾಗ ರೇವಣ್ಣ ಸ್ಟೋರ್ ರೂಮ್ನಲ್ಲಿ ಕೈ ಹಿಡಿದು ಎಳಿತಾ ಇದ್ರು. ಹಣ್ಣು ಕೊಡುವ ನೆಪದಲ್ಲಿ ಮೈಮುಟ್ಟುತ್ತಾ ಇದ್ರು. ಸೀರೆಯ ಪಿನ್ ಕಿತ್ತು ಲೈಂಗಿಕ ದೌರ್ಜನ್ಯವನ್ನು ನೀಡ್ತಾ ಇದ್ರು. ಪ್ರಜ್ವಲ್ ಅಡುಗೆ ಮನೆಯಲ್ಲಿ ಹಿಂದಿನಿಂದ ಬಂದು ಮೈಮುಟ್ತಾ ಇದ್ರು. ಹೊಟ್ಟೆ ಭಾಗದಲ್ಲಿ ಜಿಗಿಡ್ತಾ ಇದ್ರು. ಇದೇ ರೀತಿ ಹಲವಾರು ಬಾರಿ ಲೈಂಗಿಕ ದೌರ್ಜನ್ಯ ನಡೆಸ್ತಾ ಇದ್ರು. ನಾನು ಮನೆಯಲ್ಲಿದ್ದಾಗ ವಿಡಿಯೋ ಕಾಲ್ ಮಾಡ್ತಾ ಇದ್ರು. ನನ್ನ ಮಗಳ ಜೊತೆಗೆ ಅಸಭ್ಯ ಸಂಭಾಷಣೆಯನ್ನು ಮಾಡ್ತಿದ್ರು. ಮಗಳು ಹೆದರುಕೊಂಡು ನಂಬರ್ ಬ್ಲಾಕ್ ಮಾಡಿದ್ಲು. ಇದರಿಂದ ರೇವಣ್ಣ ಮನೆ ಕೆಲಸ ಬಿಟ್ಟು ಹೊರಬಂದಿದ್ರು. ಇತ್ತೀಚೆಗೆ ಪ್ರಜ್ವಲ್ ಲೈಂಗಿಕ ದೌರ್ಜನ್ಯದ ವಿಡಿಯೋಗಳು ವಾಟ್ಸಪ್ನಲ್ಲಿ ಹರಿದಾಡ್ತಾ ಇದೆ. ಈ ವಿಡಿಯೋಗಳಲ್ಲಿ ದೂರುದಾರ ಮಹಿಳೆಯ ವಿಡಿಯೋಗಳು ಕೂಡ ಇದೆ. ಈ ವಿಡಿಯೋ ನೋಡಿರುವ ಸಂತ್ರಸ್ತೆಯ ಪತಿ ದೂರುದಾರಳ ಶೀಲವನ್ನು ಶಂಕಿಸ್ತಿದ್ದಾರೆ. ನಿನ್ನ ವಿಡಿಯೋ ಬಂದರೆ ನಮ್ಮ ಗತಿ ಏನು ಅಂತ ಕೇಳ್ತಿದ್ದಾರೆ. ಇದರಿಂದ ಮಾನಸಿಕವಾಗಿ ಹಿಂಸೆ ಆಗಿದೆ, ನನಗೆ ಜೀವ ಭಯ ಇದೆ ಅಂಥೇಳಿ ದೂರುದಾರೆ ದೂರನ್ನು ಕೊಟ್ಟಿದ್ದಾರೆ. ಇನ್ನು ಹೊಳೆನರಸೀಪುರ ಠಾಣೆಯಲ್ಲಿ ಸಂತ್ರಸ್ತೆಯೊಬ್ಬರು ದೂರನ್ನು ಕೊಟ್ಟಿದ್ದು, ಪೊಲೀಸರು ಎಫ್ಐಆರ್ ದಾಖಲಿಸಿಕೊಂಡಿದ್ದಾರೆ. ಹಾಗಾದರೆ ಸಂತ್ರಸ್ತ ಮಹಿಳೆಯ ದೂರಿನಲ್ಲಿ ಏನಿದೆ? ಪ್ರಜ್ವಲ್ ರೇವಣ್ಣ ವಿರುದ್ಧ ಎಫ್ಐಆರ್. HD ರೇವಣ್ಣ ಆರೋಪಿ ನಂಬರ್ 1, ಪ್ರಜ್ವಲ್ ರೇವಣ್ಣ A2 ಆರೋಪಿ. IPC ಸೆಕ್ಷನ್ 354A ಲೈಂಗಿಕ ಕಿರುಕುಳ, IPC ಸೆಕ್ಷನ್ 354D ಮಹಿಳೆಗೆ ಮುಜುಗರ ಆಗುವಂತೆ ಹಿಂಬಾಲಿಸೋದು, IPC ಸೆಕ್ಷನ್ 506 ಬೆದರಿಕೆ, IPC ಸೆಕ್ಷನ್ 509 ಮಹಿಳೆಯ ಮಾನಕ್ಕೆ ಹಾನಿ. ಪ್ರಜ್ವಲ್ ಅವರದ್ದು ಎನ್ನಲಾದ ವಿಡಿಯೋಗಳು ವೈರಲ್ ಆದ ಬೆನ್ನಲ್ಲೇ ಮಹಿಳಾ ಆಯೋಗದ ದೂರಿನ ಮೇರೆಗೆ CM ಸಿದ್ದರಾಮಯ್ಯ SIT ತನಿಖೆಗೆ ಆದೇಶಿಸಿದ್ದಾರೆ. CID ADGP BK ಸಿಂಗ್ ನೇತೃತ್ವದ ತಂಡದಲ್ಲಿ IPS ಮಹಿಳಾ ಅಧಿಕಾರಿಗಳಾದ ಸೀಮಾ ಮತ್ತು ಸುಮನ್ ಇದ್ದಾರೆ. SIT ತನಿಖೆಗೆ ಆದೇಶ ಹೊರಡಿಸಿರುವ ಸರ್ಕಾರ ವರದಿಯನ್ನು ಕೊಡಲಿಕ್ಕೆ ನಿರ್ದಿಷ್ಟ ಸಮಯವನ್ನು ನಿಗದಿ ಮಾಡಿಲ್ಲ. ಶೀಘ್ರವಾಗಿಯೇ ಸಮಗ್ರ ತನಿಖೆಯನ್ನು ನಡೆಸಿ DGIG ಮೂಲಕ ಸರ್ಕಾರಕ್ಕೆ ವರದಿ ನೀಡುವಂತೆ ಆದೇಶವನ್ನು ಉಲ್ಲೇಖ ಮಾಡಲಾಗಿದೆ. ಇನ್ನು SIT ನಾಳೆ ಸಂತ್ರಸ್ತೆಯರ ಹೇಳಿಕೆಯನ್ನು ದಾಖಲಿಸಿಕೊಳ್ಳಲಿದೆ. ವಿಡಿಯೋಗಳ ಅಸಲಿಯತ್ತು ಪರೀಕ್ಷೆಯ ಬಗ್ಗೆ ಮೊಬೈಲ್ ವಿಡಿಯೋಗಳನ್ನು FSLಗೆ ರವಾನೆ ಮಾಡಲಿದೆ. ಜೊತೆಗೆ ವಿಡಿಯೋ ರೆಕಾರ್ಡ್ ಆದ ಮೊಬೈಲ್ ಯಾವುದು, ಯಾರಿಗೆ ಸೇರಿದ್ದು ಅಂತಲೂ ಕೂಡ ಮೂಲವನ್ನು ಕೆದಕಲಿದೆ. ಪೆನ್ ಡ್ರೈವ್ ಸ್ಪೆಷಲ್ ಟೀಮ್. BK ಸಿಂಗ್ SIT ಮುಖ್ಯಸ್ಥ, ಸೀಮಾ ಲಾಟ್ಕರ್ IPS ಅಧಿಕಾರಿ, ಸುಮನ್ D ಪನ್ನೇನ್ಕರ್ IPS ಅಧಿಕಾರಿ. ಕೇಸನ್ನು ಸರ್ಕಾರ SIT ತನಿಖೆಗೆ ವಹಿಸಿದ್ದು, ಶೀಘ್ರದಲ್ಲಿಯೇ ತನಿಖೆ ಪ್ರಾರಂಭವಾಗಲಿದೆ. ಪ್ರಕರಣದ ಸತ್ಯಾಸತ್ಯತೆಗಳು ಹೊರಬರಲಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.